ಬಂದರೆ ಇಲ್ಲಿ ಟೈರ್ 1 ಮತ್ತು ಟೈರ್ 2 ಅನ್ನೋ 2 ಆಪ್ಷನ್ ಇದೆ. ಸೊ ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ದೆಲ್ಲರದು ಟೈರ್ 1 ಆಗಿರುತ್ತೆ. ಯಾರಾದರೂ ಸೆಲ್ಫ್ ಆಗಿ ಇನ್ನು ಎಕ್ಸ್ಟ್ರಾ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದಾದರೆ, ಅಥವಾ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆ NPSನಲ್ಲಿ, ಅವರು ಈ ಟೈರ್ 2ನಲ್ಲಿ ಅಕೌಂಟ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ನಾವು ಟೈರ್ 1 ಟೈರ್ 2ನಲ್ಲಿ ಇನ್ವೆಸ್ಟ್ ಮಾಡಿದ ಅಮೌಂಟ್ಸಿಗೆಲ್ಲ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಇದೆ ಅನ್ನೋದು ನಮಗೆ ಗೊತ್ತಿದೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಒಂದು ಒಳ್ಳೆಯ ಯೂಸ್ಫುಲ್ ಆ್ಯಪ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಈ ಆ್ಯಪ್ನ ಹೆಸರು NPS ಆ್ಯಪ್ ಅಂತೇಳಿ. ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ವಿಶೇಷವಾಗಿ ಬೇಕಾಗಿರುವಂಥ ಆ್ಯಪು. ಅದರಲ್ಲೂ ಕೂಡ 2016 ನಂತರ ಅಪಾಯಿಂಟ್ ಆದವರೆಲ್ಲರಿಗೂ ಕೂಡ ಕಂಪಲ್ಸರಿಯಾಗಿ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಕಡೆ ಈ NPS ಕಂಪಲ್ಸರಿ ಆಗಿದೆ. ಅದರಲ್ಲಿ ನಮ್ಮ ಅಮೌಂಟ್ ಸ್ಯಾಲ್ರಿಯಿಂದ ಡಿಡಕ್ಟ್ ಆಗಿ ಪ್ರತಿ ತಿಂಗಳು ಕೂಡ ಅಲ್ಲಿ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ. ಅಲ್ಲಿ ಕಾಂಟ್ರಿಬ್ಯೂಟ್ ಆದಂಥ ಅಮೌಂಟು ಬೇರೆ ಬೇರೆ ಒಂದು ಪೆನ್ಷನ್ ಸ್ಕೀಮ್ ಫಂಡ್ಸಲ್ಲಿ ಇನ್ವೆಸ್ಟ್ ಆಗ್ತಿದೆ ಮಾರ್ಕೆಟಲ್ಲಿ. ಅದರಿಂದ ಬಂದ ರಿಟರ್ನ್ಸು ನಮಗೆ ಕೊನೆಯಲ್ಲಿ ಪೆನ್ಷನ್ ರೂಪದಲ್ಲಿ ಸಿಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರೋಂಥ ಮಾಹಿತಿ. ಈ ಬಂದಿರೋಂಥ ಎಲ್ಲ ಇನ್ವೆಸ್ಟ್ಮೆಂಟನ್ನು ನಾವು ತಿಳ್ಕೊಂಡು ಅದು ಯಾವ ಥರ ನಡೀತಾ ಇದೆ, ಅದರಲ್ಲಿ ಎಷ್ಟು ಎಲ್ಲಿ ಇನ್ವೆಸ್ಟ್ ಆಗಿದೆ, ಪ್ರಾಫಿಟ್ ಬರ್ತಾ ಇದೆಯಾ, ಲಾಸ್ ಆಗ್ತಿದೆಯಾ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಹಾಗಾಗಿ ಅದನ್ನೆಲ್ಲ ಟ್ರ್ಯಾಕ್ ಮಾಡೋದಕ್ಕೆ ಅಂತಲೇ ಈ NPS ಆ್ಯಪ್ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಮತ್ತು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಆರಂಭ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಪ್ಲೇಸ್ಟೋರಿಗೆ ಹೋಗಬೇಕು. ನಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿರುವಂಥ ಗೂಗಲ್ ಪ್ಲೇಸ್ಟೋರನ್ನು ನನಗೆ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸರ್ಚ್ ಬಾರಲ್ಲಿ NPS ಆ್ಯಪ್ ಅಂತ ನಾನು ಇಲ್ಲಿ ಸರ್ಚ್ ಮಾಡಿದರೆ ನನಗೆ ನೋಡಿ ಅಲ್ಲಿ ತೋರಿಸ್ತಾ ಇದೆ NPS by NSTL ಅಂತೇಳಿ. ಈ ಆ್ಯಪು ನಮ್ಮ ಗೌರ್ಮೆಂಟಿಂದ ಕ್ರಿಯೇಟ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಅದರ ಇನ್ಫಾರ್ಮೇಷನ್ ಎಲ್ಲ ಬರುತ್ತೆ. ಅಲ್ಲಿ ಅನ್ಇನ್ಸ್ಟಾಲ್ ಮತ್ತು ಓಪನ್ ಅನ್ನೋ ಆಪ್ಷನ್ ಇದೆ. ಈಗ ನೀವು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಈ ಓಪನ್ ಇರೋ ಜಾಗದಲ್ಲಿ ನಿಮಗೆ ಇನ್ಸ್ಟಾಲ್ ಅಂತ ಕಾಣಿಸುತ್ತೆ. ಸೊ ನಾನೀಗ ಆಲ್ರೆಡಿ ಅದನ್ನು ಇನ್ಸ್ಟಾಲ್ ಮಾಡಿರೋದ್ರಿಂದ ಮತ್ತೆ ನಾನು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೇರವಾಗಿ ನಾನು ಅದನ್ನು ನನ್ನ ಆ್ಯಪ್ ಸ್ಟೋರಿಗೆ ಹೋಗಿ ಅಲ್ಲಿಂದ ಓಪನ್ ಮಾಡ್ತೀನಿ. ಸೊ ನನ್ನ ಮೊಬೈಲಲ್ಲಿ ಅದು ಇನ್ಸ್ಟಾಲ್ ಆಗಿದೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಅದು NPS ಆ್ಯಪು. ಈ NPS ಆ್ಯಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಈ ಲಾಗಿನ್ ಆಪ್ಷನ್. ಈ ಲಾಗಿನ್ ಆಪ್ಷನನ್ನು ಬಳಸ್ಕೊಂಡು ನಾವು ಇದರೊಳಗಡೆ ಲಾಗಿನ್ ಆಗಬೇಕಾಗುತ್ತೆ. ನಾನೀಗ ಲಾಗಿನ್ ಕೊಟ್ಟ ತಕ್ಷಣ ನನ್ನ ಒಂದು ಯೂಸರ್ ID ಮತ್ತು ಅಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಇದೆ. ಯೂಸರ್ ID ಅದು ಆಲ್ಮೋಸ್ಟ್ ನಾನು ಅಲ್ಲಿ ಡಿಫಾಲ್ಟ್ ಸೇವ್ ಮಾಡಿಟ್ಟಿದ್ದೀನಿ. ನಮ್ಮ ಪ್ರ್ಯಾನ್ ನಂಬರೇ ನಮ್ಮ ಯೂಸರ್ ID ಆಗಿರುತ್ತೆ. ಪಾಸ್ವರ್ಡು ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ನಮಗೆ ಆರಂಭದಲ್ಲಿ ಬಂದಿರುವಂತಹ ಪ್ರ್ಯಾನ್ ಕಿಟ್ ಅಂತ ಏನು ಬರುತ್ತೆ, ಅದರೊಳಗಡೆ ಈ IPIN ಅಂತಕ್ಕಂಥದ್ದು ಇರುತ್ತೆ. ಆ IPIN ಹಾಕಿ ನಾವು ಲಾಗಿನ್ ಮಾಡಿದಾಗ ನಮಗೆ ಪಾಸ್ವರ್ಡನ್ನು ರೀಸೆಟ್ ಮಾಡಿ ಅನ್ನೋ ಆಪ್ಷನ್ ಬರುತ್ತೆ. ಆವಾಗ ನಮಗೆ ಬೇಕಾಗಿರುವಂಥ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಬೋದು. ನೆಕ್ಸ್ಟ್ ಟೈಮ್ ನಾವು ಅದೇ ಪಾಸ್ವರ್ಡನ್ನು ಇಟ್ಕೊಂಡು ಲಾಗಿನ್ ಮಾಡೋದಕ್ಕೆ ಸಾಧ್ಯ ಇದೆ. ಈಗ ನಾನು ಆಲ್ರೆಡಿ ಸೆಟ್ ಮಾಡ್ಕೊಂಡಿರುವಂಥ ಒಂದು ಪಾಸ್ವರ್ಡನ್ನು ಬಳಸ್ಕೊಂಡು ಇಲ್ಲಿ ಲಾಗಿನ್ ಮಾಡ್ತೀನಿ. ನನ್ನ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ದೀನಿ. ಅದು ಸರಿ ಇದೆಯೋ ಇಲ್ವೋ ಅಂತ ಬೇಕಾದರೆ ನಾವು ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿರುವಂಥ ಐ ಸಿಂಬಲ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಲ್ಲಿರುವಂಥ ಡಿಜಿಟ್ಸು ಕಾಣಿಸುತ್ತೆ. ಅದು ಬೇಡ ಅಂತಂದರೆ ನೇರವಾಗಿ ನಾವು ಏನು ಮಾಡ್ಬೋದು, ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಬೋದು. ಆಗ ಅದು ನಮ್ಮ ಹೋಮ್ ಪೇಜಿಗೆ ಬರುತ್ತೆ. ನಾನೀಗ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಅದು ಲಾಗಿನ್ ಆಗಿ ನನ್ನ ಹೋಮ್ ಸ್ಕ್ರೀನ್ ಪೇಜಿಗೆ ಬಂದಿದೆ. ಈ ಹೋಮ್ ಸ್ಕ್ರೀನನ್ನು ನೋಡಿದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಏನೇನು ಮಾಹಿತಿ ಸಿಗ್ತಾ ಇದೆ ಅಂತೇಳಿ. ಮೇಲಿಂದ ನಾವು ನೋಡ್ತಾ ಬರೋದಾದರೆ ಮೇಲ್ಗಡೆ ನಮಗೆ ಹೋಮ್ ಅಂತೇಳಿ ಈ ಥರ ಒಂದು ಸಿಂಬಲ್ ಇದೆ. ಆಮೇಲೆ ಅದರ ಪಕ್ಕದಲ್ಲಿ ಒಂದು ಪೇಜ್ ಥರ ಸಿಂಬಲ್ ಇದೆ. ಅದರಲ್ಲಿ ನಮ್ಮ ಮಾಹಿತಿಗಳು ಏನೇನು ಆಲ್ರೆಡಿ ನಾವು ಸ್ಟೋರ್ ಮಾಡಿದ್ವಿ, ನಮ್ಮ ಉದಾಹರಣೆಗೆ Gmail ID, ಫೋನ್ ನಂಬರ್ ಏನೇನು ಸ್ಟೋರ್ ಆಗಿದೆ ಈ NPS ಜೊತೆಗೆ ಅದು ಅಲ್ಲಿ ಬರುತ್ತೆ. ಆನಂತರ ಇರುವಂಥದ್ದು ಸೆಟ್ಟಿಂಗ್ಸ್ ಬಾರು. ಈ ಸೆಟ್ಟಿಂಗ್ಸ್ ಬಾರಲ್ಲಿ ನಾವು ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಒಂದೊಂದನ್ನು ಕೂಡ ನಾವು ಆಮೇಲೆ ನಿಧಾನಕ್ಕೆ ನೋಡೋಣ. ಈಗ ಅದರ ಪಕ್ಕದಲ್ಲಿರುವಂಥದ್ದು ಇದು ಲಾಗೌಟ್ ಬಾರು. ಅದನ್ನು ಕ್ಲಿಕ್ ಮಾಡಿದರೆ ಅದು ನಮಗೆ ಲಾಗೌಟ್ ಮಾಡುತ್ತೆ. ಅದರ ನೆಕ್ಸ್ಟ್ ಬಂದರೆ ಇಲ್ಲಿ ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟು ಎಷ್ಟಾಗಿದೆ, ನಮ್ಮ ಕಾಂಟ್ರಿಬ್ಯೂಷನು, ಗೌರ್ಮೆಂಟ್ ಕಾಂಟ್ರಿಬ್ಯೂಷನು ಪ್ಲಸ್ ಅದರ ಮೇಲೆ ಬಂದಿರುವಂಥ ಲಾಭಾಂಶವು ಎಲ್ಲವೂ ಸೇರಿ ಇಷ್ಟು ಅಮೌಂಟು ಇವತ್ತಿನ ದಿನಕ್ಕೆ NPSಲ್ಲಿ ನಂದು ಇದೆ ಅನ್ನೋದು ಗೊತ್ತಾಗುತ್ತೆ. ಆನಂತರ ನಮ್ಮ ಹೆಸರು, ಪ್ರ್ಯಾನ್ ನಂಬರು ಇತ್ಯಾದಿ ಡೀಟೇಲ್ಸಲ್ಲಿದೆ. ಅದರ ಕೆಳಗಡೆ ನಾವು ಬಂದರೆ ಇಲ್ಲಿ ಟೈರ್ 1 ಮತ್ತು ಟೈರ್ 2 ಅನ್ನೋ 2 ಆಪ್ಷನ್ ಇದೆ.
ಸೊ ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲರದು ಟೈರ್ 1 ಆಗಿರುತ್ತೆ. ಯಾರಾದರೂ ಸೆಲ್ಫ್ ಆಗಿ ಇನ್ನು ಎಕ್ಸ್ಟ್ರಾ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದಾದರೆ, ಅಥವಾ ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆ NPSನಲ್ಲಿ, ಅವರು ಈ ಟೈರ್ 2ನಲ್ಲಿ ಅಕೌಂಟ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ನಾವು ಟೈರ್ 1 ಟೈರ್ 2ನಲ್ಲಿ ಇನ್ವೆಸ್ಟ್ ಮಾಡಿದ ಅಮೌಂಟ್ಸಿಗೆಲ್ಲ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಇದೆ ಅನ್ನೋದು ನಮಗೆ ಗೊತ್ತಿದೆ. ಸೊ ಆನಂತರ ಕೆಳಗಡೆ ಬಂದರೆ ಎಸೆಟ್ ಅಲೋಕೇಶನ್ ಅನ್ನೋ ಸೆಕ್ಷನ್ ಇದೆ. ಸೊ ಅದರಲ್ಲಿ ಯಾವ್ಯಾವ ಪೆನ್ಷನ್ ಫಂಡ್ಸಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟ ಗ್ರಾಫ್ ಕೂಡ ಅದರ ಪಕ್ಕದಲ್ಲಿದೆ. ಅದರ ಕೆಳಗಡೆ ಇರುವಂಥದ್ದು ರೇಟ್ ಆಫ್ ಇಂಟ್ರೆಸ್ಟು, ಇವತ್ತಿನ ದಿನಕ್ಕೆ ಎಷ್ಟು ಪರ್ಸೆಂಟ್ ಲಾಭದಲ್ಲಿ ನಮಗೆ ಅಮೌಂಟು ಬರ್ತಾ ಇದೆ ಅನ್ನೋ ಮಾಹಿತಿಯಲ್ಲಿದೆ. ಅದರ ಕೆಳಗಡೆ ಮತ್ತೆ ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಇಲ್ಲಿ ತನಕ NPSಲ್ಲಿ ಆಗಿರುವಂಥದ್ದು, ಮತ್ತು ಅದಕ್ಕೆ ಬಂದಿರುವಂಥ ಟೋಟಲ್ ಲಾಭ ಎಲ್ಲ ಸೇರಿ ಅಲ್ಲಿ ಅಮೌಂಟು ಮೇಲ್ಗಡೆ ಏನು ನೋಡಿದ್ವಿ ಅದೇ ಅಮೌಂಟು ಇಲ್ಲಿ ಕೂಡ ಕಾಣಿಸ್ತಾ ಇದೆ. ಆ ನಂತರ ನಾವು ನೆಕ್ಸ್ಟ್ ನೋಡಬೇಕಾದಂಥದ್ದು ಎಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಆಗಿದೆ ಅನ್ನೋ ಮಾಹಿತಿ. ಈಗ ಅಲ್ಲಿ ಮೊದಲನೇದಾಗಿ SBI ಪೆನ್ಷನ್ ಫಂಡ್ ಸ್ಕೀಮಲ್ಲಿ ಇನ್ವೆಸ್ಟ್ ಆಗಿರೋ ಅಮೌಂಟಲ್ಲಿ ನಮ್ಮದು ಎಷ್ಟು ಯೂನಿಟ್ಟು, NAV ಎಷ್ಟು, ಮತ್ತು ಅದರ ಅಮೌಂಟ್ ವ್ಯಾಲ್ಯೂ ಎಷ್ಟು ಅನ್ನೋದು ನಮಗೆ ಅಲ್ಲಿ ಕಾಣಿಸ್ತಾ ಇದೆ. ಅದನ್ನು ಪೇಜ್ನ ಸ್ಕ್ರಾಲ್ ಮಾಡಿದರೆ UTI ರಿಟೈರ್ಮೆಂಟ್ ಸೊಲ್ಯೂಷನ್ಸಲ್ಲಿ ಎಷ್ಟಿದೆ, ಹಾಗೆಯೇ LIC ಪೆನ್ಷನ್ ಫಂಡ್ ಸ್ಕೀಮಲ್ಲಿ ಎಷ್ಟಿದೆ ಅನ್ನೋದು ಡೀಟೇಲ್ಸ್ ನಮಗೆ ಗೊತ್ತಾಗುತ್ತೆ. ಸೊ ಈ ಥರ ನಾವು ನಮ್ಮ NPS ಇನ್ವೆಸ್ಟ್ಮೆಂಟು ಎಲ್ಲಿ ಎಷ್ಟೆಷ್ಟು ಆಗಿದೆ ಇವತ್ತಿನವರೆಗೂ ಅನ್ನೋದು ಗೊತ್ತಾಗುತ್ತೆ ನಮಗೆ. ಸೊ ನೆಕ್ಸ್ಟ್ ಅದರ ಕೆಳಗಿರುವಂಥದ್ದು ಇಮೇಲ್ ಟ್ರಾನ್ಸಾಕ್ಷನ್ ಅಂತ ಇದೆ. ಇದನ್ನು ಬಳಸ್ಕೊಂಡು ನಾವು ನಮ್ಮ ಇಮೇಲ್ ID ಏನು ರಿಜಿಸ್ಟರ್ ಮಾಡಿದ್ದೀವಿ ಅದಕ್ಕೆ ಈ ಸ್ಟೇಟ್ಮೆಂಟನ್ನು ಬರೋ ಥರ ಮಾಡ್ಬೋದು. ಆ ಸ್ಟೇಟ್ಮೆಂಟ್ಗಳು ನಾವು ನಮ್ಮ ಪೋಸ್ಟಲ್ ಅಡ್ರೆಸ್ಗೂ ಕೂಡ ಬರೋ ಥರ ಆಪ್ಷನ್ ಮಾಡ್ಕೊಂಡಿದ್ರೆ ಅದು ಕೂಡ ಬರ್ತಾ ಇರ್ಬೋದು ನಿಮ್ಗೆ ಈಗ ಆಲ್ರೆಡಿ. ಆ ನಂತರ ಇನ್ನು ನಾವು ನೋಡಲಿಕ್ಕಿರಬೇಕಾದದ್ದು ಇಲ್ಲಿ ಈ ಮೂರು ಲೈನ್ಸ್ ಥರ ಇದೆ. ಅದರಲ್ಲಿ ಒಂದಷ್ಟು ಆಪ್ಷನ್ಸ್ ಇದೆ, ನಾಟ್ ಮಚ್ ಯೂಸ್ಫುಲ್. ನೋಡಿ ಏನೇನಿದೆ ಅಂತ ನೋಡೋಣ. ಅದು ಬಹಳ ಯೂಸ್ ಆಗುವಂಥದ್ದು ಸ್ಪೆಷಲ್ ಏನು ಇರೋದಿಲ್ಲ ಅಲ್ಲಿ. ಸೊ ಅದನ್ನು ನೋಡೋದಾದರೆ ಇಲ್ಲಿ ಅಕೌಂಟ್ ಡೀಟೇಲ್ಸು, ವರ್ಚುವಲ್ ID, ಕಾಂಟ್ರಿಬ್ಯೂಷನು, ರೀಸೆಂಟ್ ಕಾಂಟ್ರಿಬ್ಯೂಷನ್ ಏನೇನಾಗಿದೆ ಇದೊಂದು ಮೈನ್ ಇಂಪಾರ್ಟೆಂಟ್. ಈಗ ಇತ್ತೀಚಿನ ತಿಂಗಳುಗಳಲ್ಲಿ ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಆಗಿದೆ ತಿಂಗಳುವಾರು ಅಂತ ಹೇಳೋದು ಈ ಮಾಹಿತಿ ಇಲ್ಲಿ ಸಿಗುತ್ತೆ ನಮಗೆ. ಸೊ ರೀಸೆಂಟ್ ಕಾಂಟ್ರಿಬ್ಯೂಷನ್, ಆಮೇಲೆ ಸ್ಕೀಮ್ ಚೇಂಜ್ ಎಲ್ಲ ನಮಗೇನು ಆಪ್ಷನ್ ಇಲ್ಲ. ಪ್ರೊಫೈಲ್ ಸೆಟ್ಟಿಂಗ್ಸು ಒಂದಷ್ಟು ಆಪ್ಷನ್ಸು ಇದೆ, ಅದನ್ನು ನಾನು ಅಲ್ಲಿ ಮೇಲೆ ತೋರಿಸಿದ ಸೆಟ್ಟಿಂಗ್ಸ್ ಬಾರಲ್ಲೂ ಮಾಡಿಸ್ಕೋಬೋದು. ನೋಟಿಫಿಕೇಷನ್ ಸೆಟ್ಟಿಂಗ್ಸು ಮಾಡ್ಕೋಬೋದು ಕೆಲವೊಂದು. ಆಮೇಲೆ ಟೈರ್ 2ಗೆ ಸಂಬಂಧಪಟ್ಟಿದ್ದು ಹಾಗೆ ಬೇರೆ ಒಂದಷ್ಟು ಆಪ್ಷನ್ಸು ಇಲ್ಲಿ ಇದೆ. ಹಾಗೆ ಲಾಗೌಟ್ ಆಪ್ಷನ್ ಕೂಡ ಇದರಲ್ಲೂ ಇದೆ. ಹಾಗಾದರೆ ಈಗ ನಾನು ಮತ್ತೆ ಹೋಮ್ ಪೇಜಿಗೆ ಬರಬೇಕು ಅಂದರೆ ಇಲ್ಲಿ ಹೋಮ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಹೋಮ್ ಪೇಜಿಗೆ ಅದು ಬಂದಿದೆ. ಆನಂತರ ಈಗ ನನಗೆ ಏನೇನು ಮಾಹಿತಿ ಇಲ್ಲಿ ಇದೆ ಅಂತ ನೋಡೋದಾದರೆ ಆ ಪೇಜ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಬಂದಿದೆ. ಅದು ನನ್ನ Gmail ID ಯಾವುದಿದೆ, ಫೋನ್ ನಂಬರ್ ಯಾವುದಿದೆ, ಅಡ್ರೆಸ್ ಏನಿದೆ, ಹಾಗೆಯೇ ಟೈರ್ 1 ಅಕೌಂಟು ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ಸ್ ಯಾವುದು, ಅದರ DTA ರಿಜಿಸ್ಟ್ರೇಷನ್ ನಂಬರು, DTO ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ನಮಗೆ ಇಲ್ಲಿ ಸಿಗುತ್ತೆ. ಹಾಗೆ ಆ ಪೇಜಿನ ಕೆಳ ಭಾಗದಲ್ಲಿ ನೋಡಿದರೆ ನಮಗೆ ಈ ಪ್ಲ್ಯಾನನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಕಾಣಿಸ್ತಾ ಇದೆ. ಸೊ ಇದರ ಮುಖಾಂತರ ನಾವು ಈ ಪ್ಲ್ಯಾನನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಇಮೇಲ್ ID-ನಲ್ಲಿ, ಫೋನ್ ನಂಬರಲ್ಲಿ ಅಂದರೆ ಆ ಸೆಟ್ಟಿಂಗ್ಸ್ ಗೇರ್ ಹತ್ರ ಹೋದರೆ ಅದರಲ್ಲಿ ನಮಗೆ ಆಪ್ಷನ್ ಇದೆ. ಒಂದು ಫೋನ್ ಆ್ಯಂಡ್ ಇಮೇಲ್ ಅಪ್ಡೇಟ್ ಮಾಡ್ಬೋದು, ಪಾಸ್ವರ್ಡ್ ಚೇಂಜ್ ಮಾಡ್ಬೋದು, ಸೆಕ್ಯೂರಿಟಿ ಕ್ವಶನನ್ನು ಚೇಂಜ್ ಮಾಡ್ಬೋದು. ಈ ಸೆಕ್ಯೂರಿಟಿ ಕ್ವಶನ್ ಅಂತಕ್ಕಂಥದ್ದು ನಮಗೆ ಪಾಸ್ವರ್ಡ್ ಮರೆತ ಸಂದರ್ಭದಲ್ಲಿ ಯೂಸ್ ಆಗುವಂಥದ್ದು. ಅಲ್ಲಿ ನಮಗೆ ಅದು ಸೆಕ್ಯೂರಿಟಿ ಕ್ವಶನನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಕೊಡುತ್ತೆ. ಫೋನ್ ಆ್ಯಂಡ್ ಇಮೇಲ್ ಚೇಂಜ್ ಮಾಡೋದಾದರೆ ಭಾಳ ಸಿಂಪಲ್ ಆಗಿದೆ. ಅಲ್ಲಿ ಹೋಗಿ ನಮಗೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ಈ ರೀತಿಯಲ್ಲಿ ನಾವು ಅವನ್ನೆಲ್ಲ ಅಪ್ಡೇಟ್ ಮಾಡ್ಕೋಬೋದು. NPS ಆ್ಯಪ್ ಬಗ್ಗೆ ಸಾಕಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಕ್ಕಿದೆ. ಇದು ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.